ರಾಜ್ಯಾಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ಕಸರತ್ತು ನಡೆಸ್ತಾ ಇದೆ. ರಾಜ್ಯ ಬಿಜೆಪಿಗೆ ಶುಭ ತರುತ್ತಾ ಏಪ್ರಿಲ್ ಕೊನೆಯ ವಾರ ಶುಭ ಸಮಾಚಾರ ಏನಾದರೂ ರವಾನೆ ಮಾಡ್ತಾರಾ ಬಿಜೆಪಿ ಹೈಕಮಾಂಡ್ ನಾಯಕರು? ಏಪ್ರಿಲ್ 15ರ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕಾತಿ ಆಗಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಓಡಾಡ್ತಾ ಇವೆ. ಹಾಗಾದ್ರೆ ರಾಜ್ಯಾಧ್ಯಕ್ಷರು ಯಾರಾಗಬಹುದು ಅಥವಾ ವಿಜಯೇಂದ್ರ ಅವರನ್ನೇ ಮುಂದುವರಿಸ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಬಿಜೆಪಿ ಹೈಕಮಾಂಡ್ ಉತ್ತರವನ್ನ ಕೊಡಬೇಕಿದೆ. ದೆಹಲಿ ವರಿಷ್ಠರ ಕೈ ಸೇರಿದೆ ರಹಸ್ಯವಾದಂಥ ಒಂದು ರಿಪೋರ್ಟ್. ಕೆಲವು ನಾಯಕರ ರಹಸ್ಯ ಸಲಹೆ ಪಡೆದಿರುವಂಥ ವರಿಷ್ಠರು ಯಾರನ್ನ ಆಯ್ಕೆ ಮಾಡಿದ್ರೆ ಸೂಕ್ತ, ಪಕ್ಷ ಮತ್ತಷ್ಟು ಸಂಘಟಿತ ಆಗಬೇಕು ಅಂದ್ರೆ ಯಾರು ಸೂಕ್ತ ಆಗ್ತಾರೆ, ಇದೆಲ್ಲದ್ರ ಬಗ್ಗೆ ಒಂದಿಷ್ಟು ರಹಸ್ಯವಾಗಿ ಒಪಿನಿಯನ್ ಸಂಗ್ರಹ ಮಾಡಿದ್ದಾರೆ ಬಿಜೆಪಿ ಹೈಕಮಾಂಡ್ ನಾಯಕರು. ಆಯ್ಕೆಗೂ ಮುನ್ನ ಸಂಘದ ಸಲಹೆಯನ್ನ ಪಡೆಯಲಿದ್ದಾರೆ ವರಿಷ್ಠರ ಬಳಗ. ರಾಷ್ಟ್ರೀಯ ಅಧ್ಯಕ್ಷರ ನೇಮಕಾತಿಗೂ ಮೊದಲೇ ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಆಗಬೇಕಾಗಿದೆ. ಬಾಕಿ ಇರುವಂತಹ ರಾಜ್ಯಗಳ ಅಧ್ಯಕ್ಷರ ಆಯ್ಕೆಗೆ ಬಿಜೆಪಿ ಪ್ರಮುಖರ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಇನ್ನು ಶೀಘ್ರದಲ್ಲೇ ಉತ್ತರ ಪ್ರದೇಶ, ತಮಿಳುನಾಡು, ಪಶ್ಚಿಮ ಬಂಗಾಳ ಹಾಗೂ ಮಧ್ಯಪ್ರದೇಶ ರಾಜ್ಯಗಳ ಜೊತೆ ನಮ್ಮ ರಾಜ್ಯಕ್ಕೂ ಚುನಾವಣೆ ನಡೀಬಹುದು ಅನ್ನುವಂಥ ಒಂದು ಕುತೂಹಲ ಇದೆ. ಅಂದರೆ ಆಂತರಿಕ ಚುನಾವಣೆಯ ಮೂಲಕ ಏನಾದರೂ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡಬಹುದಾ ಅಂತ. ಇಲ್ಲಿವರೆಗೂ ಎಲ್ಲೂ ಕೂಡ ಆಂತರಿಕ ಚುನಾವಣೆ ಮೂಲಕ ಆಯಾ ರಾಜ್ಯದ ಬಿಜೆಪಿಯ ಅಧ್ಯಕ್ಷರನ್ನ ಆಯ್ಕೆ ಮಾಡಿಲ್ಲ. ಈ ಬಾರಿ ಏನಾದರೂ ಆ ರೀತಿ ಆಗಬಹುದಾ? ತೀವ್ರ ಕುತೂಹಲ ಮೂಡಿಸ್ತಾ ಇದೆ ರಾಜ್ಯ ಬಿಜೆಪಿ ನೂತನ ಸಾರಥಿಗೆ ಯಾವ ರೀತಿ ಆಯ್ಕೆ ಆಗುತ್ತೆ ಅನ್ನೋದು. ಒಂದ್ ಕಡೆ ಹೇಳ್ತಾರೆ ವಿಜಯೇಂದ್ರ ಅವರೇ ಮುಂದುವರಿಕೆ ಆಗಬಹುದು ಅಂತ. ಯಾಕೆಂದ್ರೆ ನೋಡಿ, ಇಲ್ಲಿ ಎ ಬಿ ಅನ್ನುವಂಥ ಎರಡು ಆಪ್ಷನ್ ಇತ್ತು. ಅದರಲ್ಲಿ ವಿಜಯೇಂದ್ರ ಅವರು ಈಗ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಬಿ ಅಂತ ಬಂದಾಗ ಯತ್ನಾಳ್ ಅವರು ಪದೇ ಪದೇ ವಾಗ್ದಾಳಿ ನಡೆಸ್ತಾ ಇದ್ರು, ವಿಜಯೇಂದ್ರ ಅವರ ವಿರುದ್ಧ ಮಾತನಾಡ್ತಾ ಇದ್ರು, ಸಮರ ಸಾರ್ತಾ ಇದ್ರು. ಬಟ್ ಈಗ ಯತ್ನಾಳ್ ಅವರ ಉಚ್ಚಾಟನೆ ಆಗಿರೋದ್ರಿಂದ ಇಲ್ಲಿ ಆಪ್ಷನ್ ಎ ಉಳ್ಕೊಂಡಿರೋದು ವಿಜಯೇಂದ್ರ. ಹಾಗಾದ್ರೆ ವಿಜಯೇಂದ್ರ ಅವರನ್ನೇ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸ್ತಾರಾ? ಅದೇ ಕಾರಣಕ್ಕೇನೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರೋದಾ? ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಏಪ್ರಿಲ್ ಕೊನೆಯ ವಾರದಲ್ಲಿ ಉತ್ತರ ಸಿಗಬಹುದು ಅಂತ ಈಗಾಗಲೇ ಬಿಜೆಪಿಯ ಅನೇಕ ಮುಖಂಡರ ಒಪಿನಿಯನ್ ಪಡ್ಕೊಂಡಿದ್ದಾರಂತೆ. ಕಾರ್ಯಕರ್ತರನ್ನು ಕೇಳಿರ್ತಾರೆ, ಯಾವ ರೀತಿ ವಾತಾವರಣ ಇದೆ, ವಿಜಯೇಂದ್ರ ಅವರು ಹೇಗೆ ನಡ್ಸ್ಕೊಂಡು ಹೋಗ್ತಿದ್ದಾರೆ, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರಾ ಇಲ್ವಾ, ಯಾವ ರೀತಿ ಬೆಳವಣಿಗೆಗಳಾಗ್ತಾ ಇದೆ, ಎಷ್ಟು ಅಸಮಾಧಾನ ಇದೆ, ಯಾರನ್ನು ಆಯ್ಕೆ ಮಾಡಿದ್ರೆ ಸೂಕ್ತ ಆಗುತ್ತೆ. ಈಗಾಗಲೇ ಬಿಜೆಪಿ 65 ಶಾಸಕರು ಮಾತ್ರ ಇರೋದು. ಹೀಗಾಗಿ ಇದರಿಂದಾಗಿ ಮತ್ತಷ್ಟು ಶಾಸಕರನ್ನು ಕಳೆದುಕೊಳ್ಳುವಂಥ ಕೆಲಸ ಆಗಬಾರ್ದಲ್ಲ. ವಿಜಯೇಂದ್ರ ಅವರೇ ಹಾಗೆ ಮುಂದುವರೆದ್ರೆ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳನ್ನು ಗಿಟ್ಟಿಸ್ಕೊಳ್ಬಹುದು, ಎಷ್ಟು ಕಳ್ಕೊಳ್ಬಹುದು ಅನ್ನುವಂಥ ಒಂದು ಆತಂಕ ಬಿಜೆಪಿಯ ವರಿಷ್ಠರಿಗಿದೆ. ಹೀಗಾಗಿ ಇದೆಲ್ಲ ವಿಚಾರಗಳನ್ನು ಅಳೆದು ತೂಗಿ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡಬೇಕಾಗತ್ತೆ. ಇವರನ್ನೇ ಮುಂದುವರಿಸೋದಾದ್ರೆ ಯಾವ ರೀತಿ ಸಹಮತ ಸಿಗುತ್ತೆ ಅನ್ನೋದನ್ನು ಕೂಡ ಗಮನಿಸಬೇಕಲ್ಲ. ಅನೇಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ರೆಬಲ್ ತಂಡ ಈಗಾಗಲೇ ವಿಜಯೇಂದ್ರ ಅವರ ವಿರುದ್ಧ ತಿರುಗಿ ಬಿದ್ದಿದೆ. ಆ ತಿರುಗಿ ಬಿದ್ದಂಥ ತಂಡದ ನಾಯಕ ಯತ್ನಾಳ್ ಅವರ ಉಚ್ಚಾಟನೆ ಆಗಿದೆ. ಇಷ್ಟಕ್ಕೆ ಬಿಡ್ತಾರ ರೆಬಲ್ ತಂಡದಲ್ಲಿರುವಂಥ ರಮೇಶ್ ಜಾರಕಿಹೊಳಿ ಇರ್ಬೋದು, ಕುಮಾರ್ ಬಂಗಾರಪ್ಪ, ಬಿ.ಪಿ. ಹರೀಶ್, ಅರವಿಂದ್ ಲಿಂಬಾವಳಿ ಇವರೆಲ್ಲರೂ ಕೂಡ ಇಲ್ಲಿಗೆ ಬಿಡ್ತಾರಾ ಅಥವಾ ಇದನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಏನು ಡೆವಲಪ್ಮೆಂಟ್ಸ್ ಆಗ್ಬೋದು ಅನ್ನೋದನ್ನ ನೋಡಬೇಕಿದೆ. ಮತ್ತೊಂದು ಕಡೆ ಏನಾದರೂ ಯತ್ನಾಳ್ ಅವರನ್ನ ಮತ್ತೆ ಪಕ್ಷಕ್ಕೆ ಕರೆತರುವಂಥ ಕೆಲಸಗಳಾಗುತ್ತಾ ಅಂತ. ಯತ್ನಾಳ್ ಅವರು ಹೇಳ್ತಾ ಇದ್ರು ಮೊದಲು ನಾನು ಪಕ್ಷಕ್ಕೆ ಮತ್ತು ವಾಪಸ್ ಬಂದೇ ಬರ್ತೀನಿ, ನೋಡ್ತಾ ಇರಿ ಅಂತ. ಅದಾದ್ಮೇಲೆ ಇತ್ತೀಚೆಗೆ ಹೇಳಿದ್ರು ಹೊಸ ಪಕ್ಷ ಕಟ್ತೀನಿ ಅಂತ. ಹಾಗಾಗಿ ಒಂದಷ್ಟು ಬೆಳವಣಿಗೆಗಳು ಗೊಂದಲವನ್ನ ಉಂಟು ಮಾಡ್ತಾ ಇದ್ದಾವೆ. ಏನಾಗಬಹುದು, ಬಿಜೆಪಿ ಹೈಕಮಾಂಡ್ ನಾಯಕರು ಏನು ಹೇಳ್ಬೋದು ಅನ್ನೋ ಪ್ರಶ್ನೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ನ ನಾಯಕರೇ ಉತ್ತರವನ್ನು ಕೊಡಬೇಕಿದೆ. ಆಂತರಿಕ ಚುನಾವಣೆ ಮಾಡ್ತಾರಾ, ಮಾಡಲ್ವಾ, ಯಾರು ಆಯ್ಕೆ ಆಗಬಹುದು ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಕೇಶ್. ಈಗಾಗಲೇ ಪಕ್ಷದಲ್ಲಿ ಇದ್ದಂಥದ್ದು ಎರಡು ಆಪ್ಷನ್, ಒಂದು ಯತ್ನಾಳ್, ಮತ್ತೊಂದು ವಿಜಯೇಂದ್ರ. ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾಗಿದೆ. ಆದರೆ ಅಸಮಾಧಾನ ಅಂತೂ ಹಾಗೇ ಇದೆ. ಹಾಗಾಗಿ ವಿಜಯೇಂದ್ರ ಅವರೇ ಮುಂದುವರಿತಾರಾ ಅಧ್ಯಕ್ಷರಾಗಿ ಅಥವಾ ಬೇರೆಯವ್ರು ನೇಮಕ ಮಾಡ್ತಾರಾ? ಮಾಡಿದ್ರು ಅಂತ ಸೂಕ್ತ ನಾಯಕ ಯಾರಿದ್ದಾರೆ? ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಾಕಿ ಇರುವಂತಹ ಚುನಾವಣಾ ಪ್ರಕ್ರಿಯೆಯನ್ನ ಮುಗಿಸುವ ಯೋಚನೆಯನ್ನ ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ. ಏಪ್ರಿಲ್ 15ರ ನಂತರ ಈ ಪ್ರಕ್ರಿಯೆಗೆ ಚಾಲನೆ ಸಿಗಬಹುದು. ಈ ವಾರದಲ್ಲಿ ಆ ಬೆಳವಣಿಗೆ ಆಗತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗಿತ್ತು. ಆದ್ರೆ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆ ಇನ್ನೂ ಕೂಡ ಆಗದಿರುವ ಹಿನ್ನೆಲೆಯಲ್ಲಿ ಇನ್ನೂ 1 ವಾರಗಳ ಕಾಲ ಅದು ಮುಂದಕ್ಕೆ ಹೋಗಿದೆ. ಆ ಹಿನ್ನೆಲೆಯಲ್ಲಿ ಏಪ್ರಿಲ್ನ ಕೊನೆಯ ವಾರದಲ್ಲಿ ರಾಜ್ಯ ಬಿಜೆಪಿಗೆ ನೂತನ ಸಾರಥಿ ಸಿಗುವಂತ ಸಾಧ್ಯತೆ ಇದೆ ಅಂತ ಪಕ್ಷದ ಮೂಲಗಳು ತಿಳಿಸಿವೆ. ಚುನಾವಣೆಯ ಪ್ರಕ್ರಿಯೆಯನ್ನ ನಡೆಸಲೇಬೇಕಾದಂತ ಅನಿವಾರ್ಯ ಇರೋದ್ರಿಂದಾಗಿ ಚುನಾವಣಾ ಉಸ್ತುವಾರಿಯಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಏಪ್ರಿಲ್ 15ರ ಬಳಿಕ ರಾಜ್ಯಕ್ಕೆ ಬರಲಿದ್ದಾರೆ. ಆದ್ರೆ ಅದಕ್ಕೂ ಮೊದಲು ಈಗಾಗಲೇ ಅವರು ಸಿದ್ಧ ಮಾಡಿಕೊಂಡಿರುವಂತಹ ಹಾಗೆ ಕಲೆ ಹಾಕಿರುವ
ಮಾಹಿತಿಗಳನ್ನ ವರಿಷ್ಠ ನಾಯಕರ ಬಳಿಗೆ ತಲುಪಿಸಿದ್ದಾರೆ. ಅವರು ಒಂದು ಹಂತದ ಪರಾಮರ್ಶೆಯನ್ನ ನಡೆಸಿ ಸದ್ಯಕ್ಕೆ ಆಕಾಂಕ್ಷಿತರಾಗಿರುವಂತಹ ಮತ್ತು ಯಾರಿಗೆ ಅವಕಾಶ ಕೊಡಬಹುದು ಅನ್ನುವಂತವರ ಹೆಸರುಗಳನ್ನ ಸ್ಥಳೀಯ ನಾಯಕರ ಮಟ್ಟದಿಂದ ತೆಗೆದುಕೊಂಡು ಹೋಗಿರುವ ವರದಿಯನ್ನ ಪರಾಮರ್ಶೆ ನಡೆಸಿದ್ದಾರೆ. ಅಲ್ಲಿ ಸಿಕ್ಕಿರುವಂತಹ ವಿಚಾರಗಳನ್ನ ತಾಳೆ ಹಿಡಿದು ಆ ನಂತರದಲ್ಲಿ ಶಾಸಕರ ಜೊತೆ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಿ ಅದನ್ನ ಅಂತಿಮಗೊಳಿಸಿ ದೆಹಲಿಯ ನಾಯಕರುಗಳಿಗೆ ಈ ವರದಿಯನ್ನು ಸಲ್ಲಿಸುವ ಪ್ರಕ್ರಿಯೆಯನ್ನ ಮಾಡುವುದಕ್ಕೆ ಚೌಹಾಣ್ ಅವರು ರೆಡಿ ಆಗ್ತಿದ್ದಾರೆ. ಹಳೆಯ ವರದಿಯ ಜೊತೆಗೆ ಹೊಸತಾದಂತಹ ಮತ್ತೊಂದು ಅಭಿಪ್ರಾಯವನ್ನು ಸಂಗ್ರಹಿಸಿಕೊಂಡು ಅದರಲ್ಲಿ ಅಧ್ಯಕ್ಷರ ನೇಮಕಾತಿ ಮಾಡುವಂತಹ ಚಿಂತನೆಗೆ ವರಿಷ್ಠ ವಲಯ ಮುಂದಾಗ್ತಾ ಇದೆ. ಈಗಿನ ಮಾಹಿತಿ ಪ್ರಕಾರ ವಿಜಯೇಂದ್ರ ಅವರನ್ನ ಹೊರತುಪಡಿಸಿ ಬೇರೆ ಯಾರು ಕೂಡ ರಾಜ್ಯಾಧ್ಯಕ್ಷ ಹುದ್ದೆಗೆ ನೇರ ಸ್ಪರ್ಧೆಯನ್ನ ಒಡ್ಡುವಂತವರಿಲ್ಲ. ವಿಜಯೇಂದ್ರ ಅವರನ್ನ ಮತ್ತೊಂದು ಅವಧಿಗೆ ಮುಂದುವರಿಸುವಂತ ಯೋಚನೆಯನ್ನ ಪಕ್ಷದ ವರಿಷ್ಠ ವಲಯ ಮಾಡಿದೆ ಅನ್ನುವಂಥದ್ದು ಇಲ್ಲಿವರೆಗಿರುವಂತ ಮಾಹಿತಿ. ಆದ್ರೆ ಭಿನ್ನರ ಬಣ ಈ ವಿಚಾರದಲ್ಲಿ ತನ್ನ ನಿಲುವನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸುವಂತ ನಿರ್ಧಾರಕ್ಕೆ ಬಂದಿದೆ. ಉಚ್ಚಾಟನೆ ಶಿಕ್ಷೆ ಹೊರತಾಗಿಯೂ ಕೂಡ ಯತ್ನಾಳ್ ಅವರ ಜೊತೆಗೆ ನಿಂತಿರುವಂತಹ ಈ ತಂಡದ ಸದಸ್ಯರುಗಳು ವಿಜಯೇಂದ್ರ ಅವರನ್ನ ಬೇಡ ಅಂತಲೇ ಹೇಳಿಕೊಂಡು ಬರ್ತಾ ಇದೆ. ಅವರ ಹೊರತಾಗಿ ಬೇರೊಬ್ಬರಿಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಮನವಿಯನ್ನ ಕೂಡ ಮಾಡ್ತಿದೆ. ಈ ಮನವಿಯನ್ನ ವರಿಷ್ಠ ವಲಯ ಪರಿಗಣಿಸುತ್ತಾ ಅಥವಾ ಪರಿಗಣಿಸುವುದಾದ್ರೆ ಯಾರನ್ನ ಮಾಡಬೇಕು, ವಿಜಯೇಂದ್ರ ಹೊರತಾಗಿ ಸಮುದಾಯದ ಲೆಕ್ಕಾಚಾರದಲ್ಲಿ ಮಾಡುವುದಾದ್ರೆ ಯಾರಿಗೆ ಅವಕಾಶ ಕೊಡಬೇಕು ಅಥವಾ ಶಕ್ತಿಯ ಲೆಕ್ಕಾಚಾರದಲ್ಲಿ ಕೊಟ್ಟರೆ ಯಾರಿಗೆ ಕೊಡಬೇಕು, ಒಟ್ಟಾರೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಕ್ರೋಢೀಕರಣ ಮಾಡುವ ಹಂತದಲ್ಲಿ ಯಾರನ್ನ ತೆಗೆದುಕೊಂಡು ಹೋಗ್ಬೇಕು, ಈ ರೀತಿ 7ರಿಂದ 8 ಪ್ರಶ್ನೆಗಳು ಪಕ್ಷದ ಒಳಗೆ ಎಲ್ಲರನ್ನ ಕೂಡ ಕಾಡ್ತಾ ಇದೆ. ಆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಕಂಡುಕೊಂಡೇ ಮುಂದಿನ ರಾಜ್ಯಾಧ್ಯಕ್ಷರ ನೇಮಕವನ್ನ ಮಾಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಹೊಸ ಆಯ್ಕೆ ಆದರೆ ಯಾರನ್ನ ಹುಡುಕಬೇಕು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಇನ್ನು ಕೂಡ ವರಿಷ್ಠ ವಲಯದ ಮುಂದೆ ಚಿತ್ರಣ ಇಲ್ಲ. ರಾಜ್ಯದ ನಾಯಕರುಗಳು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ 3 ಹೆಸರುಗಳನ್ನಷ್ಟೇ ಕಳಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದು ತಿಳಿದು ಬಂದಿದೆ. ಆದ್ರೆ ಆ ಉಳಿದ 2 ಹೆಸರುಗಳು ಯಾವುದು ಅನ್ನೋದನ್ನು ಕೂಡ ಬಹಿರಂಗಪಡಿಸಿಲ್ಲ. ಆ ಹಿನ್ನೆಲೆಯಲ್ಲಿ ಇವೆಲ್ಲವುಗಳ ಪರಾಮರ್ಶೆ ಮಾಡುವುದಕ್ಕೋಸ್ಕರ ಈಗ ಉಸ್ತುವಾರಿ ಹೊತ್ತಿರುವಂತಹ ಚೌಹಾಣ್ ಅವರು ಏಪ್ರಿಲ್ 15ರ ಬಳಿಕ ರಾಜ್ಯಕ್ಕೆ ಬರಬಹುದು. ಅವರು ಬಂದು ಅಂತಿಮಗೊಳಿಸಿ ಆ ನಂತರ ಪ್ರಕ್ರಿಯೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಎಲ್ಲವೂ ಅಂದುಕೊಂಡಂತೆ ಪ್ಲಾನಿಂಗ್ ಪ್ರಕಾರವೇ ಸಾಗಿ ಹೋದ್ರೆ ಏಪ್ರಿಲ್ ಕೊನೆಯ ವಾರದಲ್ಲಿ ರಾಜ್ಯಾಧ್ಯಕ್ಷರ ಹೊಸ ನೇಮಕಾತಿಗೆ ಅವಕಾಶ ಆಗಬಹುದು. ಸೌಖ್ಯ. ಥ್ಯಾಂಕ್ ಯು ರಾಕೇಶ್ ಡೀಟೇಲ್ಸ್ಗೆ.